ಏನಪ್ಪ ಇವಳು ಮದುವೆ ಆಗಿ 3 ದಿನ ಆದರೂ ಮಾತಾಡೋಕ್ಕೆ ಸಾಯ್ತಾ ಇದ್ದಾಳೆ. ಅದಕ್ಕೆ ಹೇಳೋದು ಲವ್ ಮಾಡಿ ಮದುವೆ ಆಗಬೇಕು ಅಂತ. ಅದೇನೇ ಆಗಲಿ ನಾನೇ ಮಾತಾಡಿಸ್ತೀನಿ, ಪರವಾಗಿಲ್ಲ. ರೀ ನೀವು ಫೋಟೋದಲ್ಲಿ ಸೂಪರ್ ಆಗಿದ್ದೀರಾ, ಎದುರುಗಡೆ ನೋಡೋಕ್ಕೆ ಸುಮಾರು. ಹಾ, ನೀವು ಅಷ್ಟೇ ಫೋಟೋದಲ್ಲಿ ಹೀರೋ ತರ ಇದ್ದೀರಾ, ಎದುರುಗಡೆನೆ ಝೀರೋ. ಈ ಝೀರೋನ ದೊಡ್ಡ ದೊಡ್ಡ ನಂಬರ್ಗಳ ಎದುರುಗಡೆ ಹಾಕಿದ್ರೆ ದೊಡ್ಡ ದೊಡ್ಡ ವ್ಯಾಲ್ಯೂ ಬರುತ್ತಂತೆ. ಆದ್ರೆ ಇವತ್ತು ನಾನ್ ಝೀರೋ ಅಂತೆ, ನನ್ನ ಪಕ್ಕದಲ್ಲಿರೋದು ಝೀರೋನೇ. ಅದೇ ಸ್ವಲ್ಪ ಸಮಾಧಾನದ ವಿಚಾರ. ನಿಲ್ಸಪ್ಪ, ಇಲ್ಲ ನಮ್ಮ ಮನೆ ಬಂತು. ಇವನ್ ಲಗೇಜ್ ನಾನೇ ತಗೊಂಡೋಗ್ಲಿ, ಬೇಕಾದ್ರೆ ಅವನೇ ತಗೊಂಡ್ ಬರ್ಲಿ. ಹಲೋ, ನಮ್ದು ತಗೊಂಡ ಬರ್ತಾನೆ. ನಮ್ ಸಾಮಾನ್ ನಾವೇ ತರ್ತೀವಿ ಬಿಡಿ. ಸರ್, ಹೆಂಡತಿ ಮುಂದೆನೆ ಅವಳನ್ನೇ ಸುಮಾರು ಅಂದ್ರಲ್ಲ ಸರ್, ನೀವು ದೊಡ್ಡ ಗಂಡಸೆ ಬಿಡಿ ಸರ್. ಸೂಪರ್ ಸರ್ ನೀವು. ಎಷ್ಟಾಯ್ತು? 1000 ಸರ್. ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ಯಾ? 1000 20 ನನ್ನ ಕಡೆಯಿಂದ ಎಕ್ಸ್ಟ್ರಾ ಬರ ಸರ್. ಬೀಗ ಅದ್ರದೇನ ಬೇರೆದ ಕೊಡಿಲಿ, ನಾನು ಟ್ರೈ ಮಾಡ್ತೀನಿ. ಯಾವ್ದಕ್ಕೆ ಯಾವ್ದು ಹಾಕ್ಬೇಕು ಅಂತ ನಮಗ್ ಗೊತ್ತಿದೆ. ಕೊಡ್ರಿ ಇಲ್ಲಿ. ಅಯ್ಯೋ, ಸರ್ಕೊಳ್ಳಿ. ನಾನು ಕೆಳಗೆ ಟ್ರೈ ಮಾಡಿದೆ, ನೀನ್ ಮೇಲ್ ಟ್ರೈ ಮಾಡಿದ್ಯಾ ಅಷ್ಟೇ. ಏನೋ ಮಗ, ನಮ್ಗೆ ಹೇಳ್ತೀನಿ ಲವ್ ಮಾಡಿ ಹುಡುಗಿನ ಮದುವೆ ಆಗ್ಬಿಟ್ಟಿದ್ಯಾ? ಸಾರಿ ಮಗ, ಆ ಮುಖ ನೋಡಿಲ್ಲ, ಮದುವೆಗಂತೂ ಕರೀಲಿಲ್ಲ, ಪಾರ್ಟಿ ಆದ್ರೂ ಕೊಡ್ಸಪ್ಪ. ಇವಳೆಲ್ಲ ಹೋಗೋ ಮಗನೇ, ಸರಿ ಮಾಡ್ದೆ ಮಾಡ್ಬೇಡ, ಕಾಯ್ತಿರ್ತೀನಿ ಕಣೋ. ಪ್ಲೀಸ್ ಕಣೋ, ಪಾರ್ಟಿ ಕೊಡ್ಸು. ಅವ್ನ ಮದ್ವೆಗೆ ಕರೆದಿಲ್ಲ, ಪಾರ್ಟಿಲ್ ಕೊಡ್ತಾನ. ಹೋಗೋ ಕಡಿತಿಗೆ. ಏಯ್, ಅಡ್ಡದ ಹತ್ರ ಬರ್ತೀನಿ, ಹೋಗಲೇ ಎಲ್ಲ ಹಾಳು ಮಾಡಿ. ಸಾಯಂಕಾಲ ಕಾಯ್ತಾ ಇರ್ತೀನಿ. ಮಾ, ಏನಕ್ಕಮ್ಮ ಹಿಂಗೆ ಮುಖ ಉದಿಸ್ಕೊಂಡು ಕೂತಿದೀಯಾ? ಮನೆ ಒಳಗೆ ಬಂದು 2 ನಿಮಿಷ ಆಗಿಲ್ಲ, ಅಷ್ಟೊತ್ತಿಗೆ ಮುಖಕ್ಕೆ ಒಳ್ಳೆ ಗಡ್ಗೆ ಆಗಿದೆ ನಿಂದು. ಅಲ್ಲಿ ಹಿಂಗೆ ಕೂಡ ಹೇಳಿದ್ನೆಲ್ಲ ನಂಬ್ಕೊಂಡ ನೀನು. ಅವ್ನು ಬಂದು ಕಾಲು ಇಳಿತಾನೆ, ತಮಾಷೆನೆಲ್ಲ ಸೀರಿಯಸ್ ಆಗಿ ತಗೋತೀಯಲ್ಲ. ತಮಾಷೆ ಅಂದ್ಮೇಲೆ ನೀವೇ ಗಾಬರಿ ಆಗಿದ್ದು, ಸನ್ನೆ ಮಾಡಿದ್ದು ಸುಳ್ಳು ಹೇಳ್ತಿದ್ದೀರಲ್ವಾ? ನಾನೆಲ್ಲನೂ ನೋಡಿದೆ. ಏನಕ್ಕಮ್ಮ ಸುಳ್ಳು ಹೇಳ್ಬೇಕು? ಆಯ್ತಮ್ಮ, ನಮ್ದೇನೋ 1-2 ಲವ್ ಇರ್ಬೋದು, ಇವ್ರದೆಲ್ಲ ಡಜನ್ ಗಟ್ಲೆ ಇದೆ ಊರಲ್ಲಿ. ನಮ್ಗೆ ಹೇಳ್ತಾವೆ. ಹೌದೌದು, ನೋಡ್ತೀನಿ ನಿಂದೆಷ್ಟಿದೆ ಅಂತ. ಇವತ್ತೇನಾದ್ರೂ ವರ್ಕೌಟ್ ಆದ್ರೂ ಆಗ್ಬೋದು. ಪ್ರೊಟೆಕ್ಷನ್ ತಗೊಂಡೇ ಹೋಗ. ಸರ್, ಒಂದು ಪ್ಯಾಕ್ ಆಫ್ 3 ಕೊಡಿ ಸರ್. ಯಾವ ಪ್ಯಾಕ್ ಸರ್? ಮೆಡಿಕಲ್ ಶಾಪ್ ಅಲ್ಲಿ ಪ್ಯಾಕ್ ಆಫ್ 3 ಏನ್ ಸಿಗುತ್ತೆ ಸರ್? ಸರ್, ಹುಡುಗಿರೇ ಬಂದು ಡೈರೆಕ್ಟ್ ಆಗಿ ಕೇಳಿ ತಗೊಂಡು ಹೋಗ್ತಾರೆ, ನೀವೇನ್ ಸರ್? ಅದೇನು ಹುಡುಗಿರು ತಗೊಂಡು ಹೋಗ್ತಾರೋ ಅದೇ ಒಂದು ಪ್ಯಾಕ್ ಕೊಡಿ ಸರ್. ಯಾವ ಫ್ಲೇವರ್ ಸರ್? ಆರೆಂಜು, ಸ್ಟ್ರಾಬೆರಿ, ಬನಾನಾ, ಮಿಕ್ಸೆಡ್ ಫ್ರೂಟ್. ನಾನು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿಲ್ಲ ಸರ್, ಮೆಡಿಕಲ್ ಶಾಪಿಗೆ ಬಂದಿದ್ದೀವಿ. ಒಂದು ಪ್ಯಾಕ್ ಕೊಡಿ. 3 ರೂಪಾಯಿ. ನೀವು ಯಾಕೆ ಕವರಲ್ಲಿ ಕೊಡ್ತೀರಾ ಸರ್? ಓಪನ್ ಆಗೇ ಕೊಡಿ. ಹೆಣ್ಮಕ್ಳು ಹಾಕೋ ಸ್ಯಾನಿಟರಿ ಪ್ಯಾಡು, ಗಂಡು ಮಕ್ಳು ಯೂಸ್ ಮಾಡೋ ಕಾಂಡಮ್ನ ಕದ್ದು ಮುಚ್ಚಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿರೋ ಸಿಗರೇಟ್ನೇ ಜನ ಓಪನ್ ಆಗಿ ಮಾರ್ತಾ ಇದ್ದಾರೆ. ತಗೊಳ್ಳಿ, ಬರಲಾ? ಅಮ್ಮ ಬೇರೆ ಇವತ್ತೇ ಫಸ್ಟ್ ನೈಟ್ಗೆ ಗುರೂಜಿ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಹೆಂಗೆ ಹೇಳಿ, ಇವ್ ನೋಡಿದ್ರೆ ಲೇಟಾಗಿ ಬರ್ತಾನೆ. ಅದು ಅಲ್ಲದೆ ಮದುವೆಗೆ 3 ದಿವಸಕ್ಕೆ ಇಷ್ಟೊಂದು ದಬಾಯಿಸ್ತಾನೆ. ಅಲ್ಲ, ನಮ್ಮಮ್ಮ ನನಗೆ ಹೇಳಿರೋ ಥರ ಅವನಿಗೂ ಅವರಪ್ಪ ಹೇಳಿರ್ತಾರೆ ತಾನೆ. ಓ, ನಾನೇ ಹೇಳ್ಬೇಕು ಅಂತ ಕಾಯ್ತಾ ಇರಬೇಕು. ಇವನಿಗೆ ಇಷ್ಟು ಇಗೋ ಇರ್ಬೇಕಾದ್ರೆ ನನಗೆ ಮಿಸ್ಟರ್ ಬೇಡ.
ಯಾರೇ ಇವಳ ಇಷ್ಟು ಬೇಗ ಮಲಗ್ಬಿಟ್ಲಾ? ಈಗ ತಾನೇ ಮೊಬೈಲಲ್ಲಿ ಮಾತಾಡ್ತಿದ್ದೆ, ಸೌಂಡ್ ಕೇಳಿಸ್ಕೊಂಡಲ್ಲ ನಾನು. ಇವಳೇನೋ ಬಗ್ಗತರ, ನಾನೇಮೋ ಮಾಡ್ಬೇಕು. ರಾಧಾ, ಚಿನ್ನಮ್ಮ, ರಾಧಾ. ಏನ್ರಿ ಮಲ್ಗಿದೋಳನ್ನ ಎಬ್ಬಿಸ್ತೀರಾ? ನಮ್ಮ ಮದ್ವೆಲಿ ಅವ್ನು ಯಾರೋ ಒಬ್ಬ ಹುಡುಗ ಗಂಟೆಗೆ 20 ಸೆಲ್ಫಿ ತಗೋತಾ ಇದ್ನಲ್ಲ ಬಂದ್ ನಿನ್ನ ಹತ್ರ. ಯಾರವನು? ಹಾ, ಅದನ್ನ ಕೇಳಕ್ ಎಬ್ಸಿದ್ರಾ? ಅದನ್ನ ಕೇಳಕ್ಕೆ ಅಂತ ಅಲ್ಲ, ವಿಷಯ ಬೇರೆ ಇದೆ. ಆದ್ರೆ ಅವನು ನಿಮ್ಮ ಅಣ್ಣನೋ ತಮ್ಮನೋ ದೂರದ ಸಂಬಂಧಿನೋ ಯಾರೋ ಆಗಿರ್ಬೋದಲ್ವಾ, ಅದಕ್ಕೆ ಕೇಳಿದ್ನಪ್ಪ. ಅದ್ರಲ್ಲೂ ಅವ್ನು ನಿನ್ನನ್ನು ಕಳಿಸ್ಕೊಡ್ಬೇಕಾದ್ರೆ ಕಣ್ಣೀರು ಇಟ್ಟ ನನಗೂ ಅನ್ನಿಸ್ತು, ನನಗೂ ಒಬ್ಬ ಅಕ್ಕನೋ ತಂಗಿನೋ ಇರಬೇಕು ಅಂತ. ಅದೆಲ್ಲ ಯಾಕೆ ನಿನಗೀಗ? ಅಯ್ಯೋ ನಿನ್ನ, ನನಗೊಂದು ಮಕ್ಳು ಹುಟ್ಟಿದ್ರೆ ಅವನ ಹೆಸರು ಇಡೋಣ ಅಂತ ಕೇಳಿದ್ನಪ್ಪ. ಅದಾ ನನ್ನ ಹಳೆ ಲವರ್. ಏಯ್ ಏನ ಹಿಂಗಂತೀಯ? ಯಾವನ ಲವರು? ಅವನು ಲವ್ ಮಾಡ್ತಿರೋ ಹುಡುಗಿ ಯಾರನ್ನಾದ್ರೂ ಮದುವೆ ಆದ್ರೆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ತಾನೆ, ಮೆಮೊರೀಸಲ್ಲಿ ಇರಬಾರ್ದು ಅಂತ. ಇವ್ನು ನೋಡಿದ್ರೆ ಗಂಟೆಗೆ 20 ಸೆಲ್ಫಿ ತಗೋತಾ ಇದ್ದ. ಲವ್ವರ್ ಅಂತೆ, ಲವ್ವರ್. ಯಾರವನು? ರೀ, ಅದನ್ನ ಹೋಗಿ ಅವನ ಹತ್ರ ಕೇಳ್ಬೇಕು, ನನ್ನ ಹತ್ರ ಯಾಕೆ ಕೇಳ್ತೀರಾ? ಇನ್ನೂ ಏನಾದ್ರು ಡೌಟ್ ಇದೆಯಾ? ನನಗೆ ನಿದ್ದೆ ಬರ್ತದೆ. ಹೇಳಕ್ ವಿಷಯ ಇದೆ. ಅದು ಏನ್ರಿ ಅದು ಅದು ಅನ್ಕೊಂಡು ಏನ್ ತೋರಿಸ್ತೀರಾ? ಓಯ್, ಯಾವನವನು? ನಮ್ಮ ನಾಯಿ ಕೈಲಿ ಕಾಂಡಮ್ ಕೊಟ್ಟಿರೋನು. ಇನ್ನು ನನ್ನ ಮಗನಿಗೆ ತಿಂಡಿ ಮಾಡ್ಕೊಡ್ದೆ ಸತಾಯಿಸೋಣ ಅಂತ ಅನ್ಕೊಂಡ್ರೆ ಕೊನೆಗೆ ನಾನೇ ತಿಂಡಿ ಮಾಡ್ಕೊಂಡು ತಿನ್ನೋ ಆಗಾಯ್ತಲ್ಲಪ್ಪ. ಹಲೋ, ಹೇಳೆ. ಏನ್ ಮೇಡಮ್, ಬೆಂಗಳೂರಿಗೆ ಬಂದಿದ್ದೀರಂತೆ? ನಂಗೆ ಫೋನೇ ಮಾಡಲಿಲ್ಲ. ನಮ್ಮನ್ನ ಮರ್ತು ಬಿಟ್ಟಿದ್ದೀರಾ? ಮದುವೆ ಆದ ಖುಷಿನಲ್ಲಿ ನಾವು ಯಾರು ಅಂತಾನೆ ಗೊತ್ತಿಲ್ವಾ? ಹೆಂಗಿದೆ ಹೊಸ ಜೀವನ? ಅಯ್ಯೋ, ಹಾಗೇನು ನಡೀತದೆ. ಅದೆಲ್ಲ ಬಿಡು, ನಿನ್ ಕನ್ಸಿನ್ ಕಂಡ್ದಿರಾ ಸಿಕ್ಕಿದ್ನಾ? ಹಾಯ್, ಆ ವಿಚಾರ ಯಾಕೆ ಕೇಳ್ತೀಯ ಬಿಡು. ನೋಡು, ನನ್ನ ಸೌಂದರ್ಯಕ್ಕೆ ತಕ್ಕಂತ ಹುಡುಗ ಸಿಗೋ ತಕ್ಕ ನಾನು ಮದುವೆ ಆಗಲ್ಲ. ಅಯ್ಯೋ, ಆ ವಿಚಾರ ಬಿಡು. ಹೆಂಗಿತ್ತು ನಿನ್ನೆ ನೈಟ್, ನಿಮ್ಮಿಬ್ಬರ ಫಸ್ಟ್ ನೈಟ್? ಅಯ್ಯೋ, ಅದು ಯಾಕೆ ಕೇಳ್ತೀಯ? ಅವನಿಗೆ ಕೊಬ್ಬು ಜಾಸ್ತಿ, ನನಗೆ ಈಗೋ ಜಾಸ್ತಿ. ರಾತ್ರಿ ಎಲ್ಲ ಜಾಗರಣೆನೆ. ಹಾಗಾದ್ರೆ ಜೋರಾಗಿತ್ತು ಅಂತ ಹೇಳು. ಅಯ್ಯೋ, ಆ ಥರ ಅಲ್ವೇ. ಅವನು ಸ್ಟಾರ್ಟ್ ಮಾಡಲಿ ಅಂತ ನಾನೇ ಸ್ಟಾರ್ಟ್ ಮಾಡಲಿ ಅಂತ ಅವನು. ರಾತ್ರಿ ಎಲ್ಲ ಹಿಂಗೆ ಕಳೆದೋಯ್ತು. ಅಯ್ಯೋ, ನೀನೇ ಶುರು ಮಾಡೋದಲ್ವೇನೆ, ಇದ್ರಲ್ಲೂ ಈಗೋನಾ? ನಮ್ಮಮ್ಮ ತಟ್ಟೆಲಿ ತಂದು ಊಟ ಇಟ್ರು ನಾನು ತಿಂತಾ ಇರಲಿಲ್ಲ. ಅಂಥದ್ರಲ್ಲಿ ಈ ವಿಚಾರದಲ್ಲ, ನೋವೇ ಚಾನ್ಸೇ ಇಲ್ಲ. ನೋಡಮ್ಮ, ಅದು ಮನೆ ಊಟ, ನೀನು ಮನೆ ಒಳಗೇ ಮಾಡಬೇಕು. ಆದ್ರೆ ಹುಡುಗರಿಗೆ ಹಾಗಲ್ವಲ್ಲ, ವೆರೈಟಿ ಊಟ ಎಲ್ಲಿ ಬೇಕಾದ್ರೂ ತಿನ್ಬಹುದು. ತಿನ್ಲಿ ಬಿಡೆ, ಮನೇಲಿ ಮಾಡೋದು ತಪ್ಪುತ್ತೆ. ಅಯ್ಯೋ ದೊಡ್ಡಿ, ನೀನು ಹೆಂಗ್ ಹೇಳೋದು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ ಕಣೆ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನಂಗೆ ಗೊತ್ತಾಯ್ತು ನೀನ್ ಏನ್ ಹೇಳಕ್ ಬಂದೆ ಅಂತ. ಸರಿ, ನಾನು ಈಗ ಕಾಲ್ ಇಡ್ತೀನಿ, ನಾಳೆ ಕಾಲ್ ಮಾಡ್ತೀನಿ. ಅಬ್ಬಾ, ದಿನಕ್ಕೊಮ್ಮೆ ನಾನು ಯಾರಿಗಾರ ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗ್ ಸಮಾಧಾನನೇ ಇರಲ್ಲ. ಈಗ ಆರಾಮಾಯ್ತು. ಏನು ಬೆಳಗ್ಗೆ ಕಾಲ್ ಮಾಡಿ ಈ ತರ ತಲೆ ಬಿಡಬಿಟ್ಲು? ಆದ್ರೂ ಆತರ ಮಾಡ್ತಾನ? ಮಾಡಲ್ಲ ಅನ್ಸುತ್ತೆ. ಹೇಳಲ್ಲ, ಮಾಡಿದ್ರು ಮಾಡ್ಬೋದು, ನಂಬಕ್ಕಾಗಲ್ಲ. ಇದೊಂದು ವಿಚಾರದಲ್ಲಿ
ನಾನು ಕಾಂಪ್ರಮೈಸ್ ಆಗ್ಬಿಡೋದು ಒಳ್ಳೇದು, ರಿಸ್ಕ್ ಇರಲ್ಲ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.